ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಶ್ರೀರಾಮ ಮಂದಿರದ ಉದ್ಘಾಟನಾ ಅಂಗವಾಗಿ ನಗರದಲ್ಲಿ ಜನವರಿ 22ರಂದು ಭವ್ಯ ಶೋಭಾಯಾತ್ರೆ. ರಾಜು ಖಾನಪ್ನವರ್. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ ಉದ್ಘಾಟನೆ ನಿಮಿತ್ತ ಇದೇ ಜನವರಿ 15ರಿಂದ 21ರವರೆಗೆ ನಗರದಲ್ಲಿ ಶ್ರೀರಾಮನ ಕೀರ್ತನೆ ಹಾಗೂ ಜನವರಿ 22ರಂದು ಭವ್ಯ ಶೋಭಾಯಾತ್ರೆ ಜರುಗಲಿದೆ ಎಂದು ಶ್ರೀರಾಮ ಸೇನೆ ರಾಜ್ಯ ಕಾರ್ಯದರ್ಶಿ ರಾಜು ಖಾನಪ್ನವರ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಇದೇ ಜನವರಿ 15ರಿಂದ 21ರವರೆಗೆ ಬಸವೇಶ್ವರ ನಗರದ ಪಂಚಮೂರ್ತಿ ದೇವಸ್ಥಾನದ ಮುಂಭಾಗದಲ್ಲಿ ಪ್ರತಿದಿನ ಸಂಜೆ 6 ಗಂಟೆಯವರೆಗೆ 7 ದಿನಗಳ ಕಾಲ ಕುರಿತು ಹುಲಕೋಟೆಯ ಪಂಡಿತ್ ದಿಗಂಬರ್ ಶಾಸ್ತ್ರಿಗಳು ಅವರಿಂದ ಶ್ರೀರಾಮನ ಕೀರ್ತನೆ ಜರುಗಲಿದೆ. ಜನವರಿ 22ರಂದು ಮುಂಜಾನೆ 10 ಗಂಟೆಗೆ ನಗರದ ಕಿಲ್ಲಾವೋಣಿಯ ಶ್ರೀ ಜೋಡಮಾರುತಿ ದೇವಸ್ಥಾನದಿಂದ ಭವ್ಯ ಶೋಭಾಯಾತ್ರೆ ಜರುಗಲಿದೆ. ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ವೀರ ಸಾವರ್ಕರ್ ರಸ್ತೆಯ ಮರಾಠ ವಾಗ್ಮೇಯಿ ಪ್ರೇಮಿ ಮಂಡಳದ ಶ್ರೀರಾಮನಗರದವರೆಗೆ ತಲುಪಲಿದೆ. ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಹಿಂದೂ ಸಂಘಟನೆಗಳು, ಮಹಿಳಾ ಮಂಡಳಿಗಳು, ಸಾಮಾಜಿಕ ಸಂಘಟನೆಗಳ ಕಾರ್ಯಕರ್ತರು ಸೇರಿದಂತೆ ಸುಮಾರು 20,000 ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು. ಈ ಸುದ್ದಿಗೋಷ್ಠಿಯಲ್ಲಿ ಮಹೇಶ್ ರೋಕಡೆ, ಸೋಮು ಗುಡಿ, ಸಿದ್ದು ಜೀವನಗೌಡರ್, ಶಿವಯೋಗಿ ಹಿರೇಮಠ್, ಶರಣು ಇಟಗಿ, ವೀರೇಂದ್ರ ಬಾಳಿಗೇರಿ, ಸತೀಶ್ ಕುಂಬಾರ್, ಕಿರಣ್ ಹಿರೇಮಠ್, ಹುಲಗಪ್ಪ ವಾಲ್ಮೀಕಿ, ಗಂಗಪ್ಪ ಪಿಜಾಪುರ್, ಶರಣು ಲಕ್ಕುಂಡಿ, ಮಂಜುನಾಥ ಗುಡಿ, ಮಂಜುನಾಥ ಪೂಜಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ನಮ್ಮೆಲ್ಲರ ದೊಡ್ಡ ಪುಣ್ಯ. ಯಾಕಂದ್ರೆ ಸುಮಾರು 5 ಶತಕದಿಂದ ಅಂದ್ರೆ 500 ವರ್ಷದಿಂದ ರಾಜ ಮಹಾರಾಜರು, ಋಷಿಮುನಿಗಳು, ಸಾಧು ಸಂತರು, ಹೋರಾಟಗಾರರು, ಅನೇಕ ಹಿಂದೂ ಹೋರಾಟಗಾರರು, ರಾಜಕೀಯ ನಾಯಕರು, ಎಲ್ಲ ವರ್ಗದ ಜನರು ಈ ಒಂದು ಹೋರಾಟದಲ್ಲಿ ತಮ್ಮನ್ನ ತಾವು ಪ್ರಾಣವನ್ನು ಅರ್ಪಣೆ ಮಾಡುವ ಮುಖಾಂತರ ಎಷ್ಟೋ ಜನ ಕೈ ಕಳ್ಕೊಂಡ್ರ, ಕಾಲು ಕಳ್ಕೊಂಡ್ರ, ಕಣ್ಣು ಕಳ್ಕೊಂಡ್ರ, ಎಷ್ಟೋ ಜನ ಪೊಲೀಸ್ ಏಟ್ ತಿಂದು ತಮ್ಮ ಜೀವನಾನ ಹಾಳು ಮಾಡ್ಕೊಂಡ್ರ. ಅಂಥ ಒಂದು ಹೋರಾಟನ ನಾವು ಸಣ್ಣ ಪುಟ್ಟ ಹೋರಾಟಗಳು ಮಾಡ್ಕೊಂಡು ಒಂದು ಅಳಿಲು ಸೇವೆ ಅಂತ ಅಂತಾರಲ್ಲ, ಒಂದು ಅಳಿಲನ್ನು ಹೋರಾಟ ಮಾಡ್ಕೊಂಡು ಇವತ್ತು ಬರುವ 22ನೇ ತಾರೀಕಂದು ಅದರ ಉದ್ಘಾಟನೆ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಇದು ಎಲ್ಲರ ನಮ್ಮ ಪುಣ್ಯ. ಈ ಪುಣ್ಯವನ್ನ ಕೇವಲ ಅಲ್ಲೇ ದೇವಸ್ಥಾನ ಪ್ರಾರಂಭ ಆಗುತ್ತೆ ಅನ್ನೋದು ಕಷ್ಟ ಸೀಮಿತಗೊಳಿಸಬಾರ್ದು ಅಂತೇಳಿ ಈಗಾಗಲೇ ತೀರ್ಥ ಟ್ರಸ್ಟ್ನವರು ಎಲ್ಲರಿಗೂ ಅಕ್ಷತೆ ಮತ್ತು ಮಂತ್ರಾಕ್ಷತೆ ಮತ್ತು ಒಂದು ಆಹ್ವಾನ ಪತ್ರಿಕೆಯನ್ನು ಸಹ ನೀಡಿದ್ದಾರೆ. ಅದರೊಟ್ಟಿಗೆ ಗದಗದಲ್ಲಿ ಶ್ರೀರಾಮ ಸೇನೆ ನೇತೃತ್ವದಲ್ಲಿ ಬರುವ 15ನೇ ತಾರೀಕಂದು ರಾಮ ಕೀರ್ತನವನ್ನು ನಾವು ಏರ್ಪಡಿಸಿದ್ವಿ. ಕಾರಣ ಇಷ್ಟ, ಇವತ್ತು ನಮಗೆಲ್ಲರಿಗೂ ಕೂಡ ರಾಮ ದೇವರು ಅಂತ ಗೊತ್ತು. ಆದರೆ ರಾಮ ನಮ್ಗೆ ಆದರ್ಶ ಹೇಗೆ ಅನ್ನೋದನ್ನು ಸ್ವಲ್ಪ ಜನರಿಗೆ ಈ ಸಂದರ್ಭದೊಳಗೆ ತಿಳಿಸೋದು ಸೂಕ್ತ ಅನ್ನೋ ದೃಷ್ಟಿಯಿಂದ ಸುಮಾರು 2,000 ಜನರಿಗೆ ಆಸನ ವ್ಯವಸ್ಥೆಯನ್ನು ನಾವು ನಗರದ ಶಹಪುರ್ ಪೇಟೆ ಅಂದ್ರೆ 5 ದೇವರ ಮುಂಭಾಗದಲ್ಲಿ, 5 ದೇವರ ದೇವಸ್ಥಾನ ಇರ್ತದೆ, ಮುಂಭಾಗದಲ್ಲಿ ಸುಮಾರು 2,000 ಜನರಿಗೆ ಆಸನದ ವ್ಯವಸ್ಥೆ ಮಾಡಿ ಅಲ್ಲೇ ನಮ್ಮ ಕೀರ್ತನಕಾರರಾದ ಕೀರ್ತನ ಕೇಸರಿ ಪಂಡಿತ್ ದಿಗಂಬರ್ ಶಾಸ್ತ್ರಿಗಳು ಸಾಕಿನ ಹುಡುಕೋಟಿ ಇವ್ರ ಮುಖಾಂತರ 5 ದಿವಸ ರಾಮನ ಕೀರ್ತಿಗಳನ್ನು ಅಲ್ಲೇ ಹೇಳಿಸ್ಬೇಕಂತ ಸಂಘಟನೆ ನಿರ್ಧಾರ ಮಾಡಿದೆ. ಹಾಗಾಗಿ ತಮ್ಮ ಮುಖಾಂತರ ನಾನು ನಗರದಲ್ಲಿರುವ ಇಲ್ಲಿ ಯಾವುದೇ ರಾಜಕೀಯ ಪಾರ್ಟಿ ಆಗಲಿ ಅಥವಾ ಯಾವುದೇ ಜಾತಿಯದಾಗಲಿ ಅಲ್ಲ, ಇದು ಸಮಸ್ತ ಎಲ್ಲ ಹಿಂದೂ ಬಾಂಧವರು, ಇಲ್ಲಿ ರಾಜಕಾರಣ ಸ್ಪಷ್ಟವಾಗಿಲ್ಲ, ಎಲ್ಲರೂ ಕೂಡ ಇದರೊಳಗೆ ಭಾಗವಹಿಸಬೇಕು, ತನು ಮನೋಧನದಿಂದ ಪಾಲ್ಗೊಳ್ಳಬೇಕು. ಅದರೊಂದಿಗೆ ಮತ್ತು 22ನೇ ತಾರೀಕು ಏನು ರಾಮನ ಮೂರ್ತಿ ಪ್ರತಿಷ್ಠಾಪನೆ ದೇವಸ್ಥಾನದ್ದು ಸುಮಾರು 20,000ಕ್ಕೂ ಅಧಿಕ ಜನರನ್ನು ಸೇರಿಸಿ ಗದಗ ನಗರದ ಜೋಡಮಾರುತಿಯಿಂದ ಮರಾಠಿ ವಾಗ್ಮೈ ಪ್ರೇಮಿ ಮಂಡಳ, ಅಲ್ಲಿ ಒಂದು ಶ್ರೀರಾಮನ ದೇವಸ್ಥಾನ ಇದೆ ಕೇಶರಾಣಿ ರಸ್ತೆ ಒಳಗೆ, ಅಲ್ಲೇ ನಾವು ಆ ಮೆರವಣಿಗೆಯನ್ನು ಪೂರ್ಣಗೊಳಿಸಿದ್ದೀವಿ. ಮತ್ತು ತಮ್ಮ ಮುಖಾಂತರ ಒಂದು ನಮ್ಮ ದೊಡ್ಡ ವಿನಂತಿ ಏನಂದ್ರೆ, ಜಿಲ್ಲೆಯಾದ್ಯಂತ ಇರುವ ಎಲ್ಲ ಮಠಾಧೀಶರು ಮತ್ತು ವಿಶೇಷವಾಗಿ ಹನುಮಾನ ದೇವರು ಮತ್ತು ರಾಮದೇವರ ಪೂಜಾರಿಗಳಿರ್ಬೋದು, ಅಲ್ಲಿಯ ಕಮಿಟಿಯ ಪದಾಧಿಕಾರಿಗಳಿರ್ಬೋದು, ತಾವೆಲ್ಲರೂ ಏನು 15ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮ ಹಿಡ್ಕೊಂಡು 22ನೇ ತಾರೀಕಿನ ಕಾರ್ಯಕ್ರಮದೊಳಗೂ ತಾವು ವಿಶೇಷವಾಗಿ ಭಾಗವಹಿಸಬೇಕಂತೇಳಿ
ತಮ್ಮ ಪತ್ರಿಕಾ ಅಂತ ನಾವು ವಿನಂತಿಸ್ಕೊಳ್ತೀವಿ. ಯಾರಿಗೂ ಕೂಡ ವೈಯಕ್ತಿಕ ಹೋಗಿ ನಾವೇನು ಪತ್ರಕರ್ತರ ಏನು ಕೊಡೋದಿಲ್ಲ, ಮಾಧ್ಯಮದ ಮುಖಾಂತರ ನಾವು ಅವ್ರನ್ನ ಸ್ವಾಗತಿಸ್ತೀವಿ. ಮತ್ತು 22ರಂದು ಸುಮಾರು ಒಂದು 20,000ಕ್ಕೂ ಅಧಿಕ ಜನರಿಗೆ ಊಟದ ವ್ಯವಸ್ಥೆ ಕೂಡ ನಾವು ಈ ಸತ ಹಮ್ಮಿಕೊಂಡಿದ್ದೀವಿ. ನಗರದ ಎಲ್ಲ ವ್ಯಾಪಾರಸ್ಥರು ಮತ್ತು ಧರ್ಮಾಭಿಮಾನಿಗಳನ್ನು ಸೇರಿಸ್ಕೊಂಡು ಈ ಒಂದು ಕಾರ್ಯಕ್ರಮ ನಾವು ಮಾಡೋದು. ದಿ ಫ್ರೈಡೆ ಟೈಮ್ಸ್ ನ್ಯೂಸ್ ಗದಗ್.